ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ತಿಂಡಿ ಪಲಾವ್ ಮಾಡು ಅಂತ ಅಂದ್ಕೊಂಡಿದ್ದೆ. ಬೇಗ ಎದ್ದು ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದೆ. ತರಕಾರಿ ನಾನು ಕಟ್ ಮಾಡ್ತಾಯಿದ್ದೀನಿ. ಗೌತಮ್ ಪಲಾವ್ ಮಾಡ್ತಾನೆ ಈಗ ಅವ್ನು ಈಗ ಅಷ್ಟೇ ಎದ್ದಿದ್ದಷ್ಟೇ. ಅವ್ನು ಮುಖ ತೊಳ್ಲಿಕ್ಕೆ ಹೋಗಿದ್ದಾನೆ. ಮುಖ ತೊಳೆದು ಬರ್ತಾನೆ ಅವನೀಗ. ಹೊರಗಡೆ ಹೋಗಿದ್ದಾನೆ ಅನ್ಸುತ್ತೆ, ಮೋಸ್ಟ್ಲಿ ಬ್ರಷ್ ಇಲ್ಲ ಅನ್ಸುತ್ತೆ. ಬ್ರಷ್ ತರಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ. ನೋಡು, ಅವ್ನು ಬರ್ದೊಳಗೆ ಸ್ವಲ್ಪ ಕೆಲಸ ಮಾಡಿಟ್ಟು ಪಟ ಕೆಲಸ ಮಾಡಿಟ್ಟು ನೋಡು ಆದಷ್ಟು ಬೇಗ ಎಲ್ಲ ಇದು ಮಾಡಿಕೊಂಡು ಮತ್ತೆ ಪುನಃ 10:30ಗೆ ಸ್ವಿಗ್ಗಿ ಜಾಯಿನ್ ಮಾಡಬೇಕು. ಓಕೆ, ಆದಷ್ಟು ಬೇಗ ಕಟಿಂಗ್ ಮಾಡುವ ಗೈಸ್. ಓಕೆ, ಅವ್ನು ಬರ್ತಾನೆ ಈಗ. जीत का करे ये तो डिस्काउंट भाई ನಮ್ಮ ಬರನ ನಕಡ್ಲೆ ₹100 ಇದು ತರಕಾರಿಗೆ ನಮಗೆ ಅಂತ ತಗೊಂಡಿದ್ದಾರೆ ಅವರು. ನಮ್ಮ ಬಾಲಣ್ಣ ಇದಾರಲ್ಲಿ ತರಕಾರಿ ನಮ್ಮ ಹೋಟೆಲ್ಗೆಲ್ಲ ತರಕಾರಿ ಅದರಿಂದಾನೆ ಬರ್ತಾ ಇತ್ತು ಮುಂಚೆ. ಈಗ ಬಿಟ್ಟಿದ್ದಾರೆ 6 ವರ್ಷದಿಂದ ಪರಿಚಯ ಅಲ್ಲ ಅವರು. ಹಾಗೆ ನಮಗೆ ಸ್ವಲ್ಪ ಡಿಸ್ಕೌಂಟ್. स्टिक पता नहीं कर स्टिक पता अला मुझे गीत पला हुए ए बुच्ची आप पकड़े या या बस आओ फुल में वो पूरा भाई तो बोले क्या चालाक ब्रो. बहुत चालाक ब्रो, चालाक. तू कहीं ना कैमरा डिफरेंट चल दादो ना तू कर यार तू एक्चुअली मत ಏನಂತ ಬ್ಲರ್ ಬಟ್ ಮಾಡಿ ಏ ಇದು ಐಫೋನ್ ಬ್ರ್ಯಾಂಡ್ ಬಾಲಣ್ಣ ಬೈನಾ ಓದು ಕೇನೆ ದಿನ ನಾನು ಬಿಡಿ ಅಂತೀನಿ. ಈಗ ನಾನು ಆಂಬ್ಯುಲೆನ್ಸ್ ಹೊಡ್ಕೊಂಡ್ ಬಂದಲ್ಲ, ಲೈಫಲ್ಲಿ ಹತ್ರ ಹೊಡಿಲ್ಲ ಮರೆ. ಆರ್ನ ಸೈರನ್ ಎಲ್ಲ ಬಿಡ್ಲೇ ಇಲ್ಲ ಅಲ್ಲಿಂದ ಇಲ್ಲಿ ತನಕ. ಫುಲ್ ಎಮರ್ಜೆನ್ಸಿ. ಎಂತ ಆಗಿತ್ತು? ಉಸಿರು ನಿಂತಿದೆ ಮೂರ್ಛೆ ಹೋಗಿದೆ ಅಂತ ಹೇಳಿದ್ದಾರೆ. ನಾನು ಹೋಗ್ಲಿಕ್ಕೆ 10 ನಿಮಿಷ ಮುಂಚೆ ಇತ್ತಂತೆ. ಅಲ್ಲಿ ಹೋಗಿ ಪಂಪ್ ಮಾಡ್ತೇವೆ, ಬರ್ಕು ಅಂತ ಇದ್ದಾರೆ ಮಾರ್ಯ. ಉಸಿರು ನಿಂತಿದೆ, ಎಂತ ಮಾಡೋದು ಗೊತ್ತಾಗಿಲ್ಲ. ಅದು ವೇಟ್ ಸಾಕಾಗಿದ್ದಾರೆ ಮಾರ್ಯ. ಬರೇ 3 ಜನ ಹಾಕಿ ತುಂಬಿ ಎಲ್ಲಿಂದ ನಿಮಗೆ ದ್ವಾರ ಇಲ್ವಾ? ಅಲ್ಲ ಚೂರು ಐಡಿಯಾ ಇಲ್ವಾ? ಇದು ಉಂಟಲ್ಲ ಅಲ್ಲಿ ಪಿಂಕಂದೆಕ್ಕೆರೆ ಅದಂತೂ ಕೂಡಿದೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಪಿಂಕಂದೆಕ್ಕೆರೆ ಅವನಿಗೆ ಸ್ವಲ್ಪ ತುಳು ಕಡಿಮೆ ಬರೋದು. ಎಲ್ಲ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ನಗಾಡು. ಹೇಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಅವಡೆ ಪತನು ಇದೇನು ಇಷ್ಟು ಬೇಡವಾಗಿದೆ. ಏ ಬೈ ಇದ್ರಲ್ಲಿ 60 ತಗೊಂಡು ಆರಾಮಾಗಿ ಎನ್ನಲಾಗ ಆಗಬೇಡ, ಪಕ್ಕ ಇಂಜಿನ ಮೇಲೆ ತೊಟ್ಟಿದೆ. ನಾನು ಒಂದ್ಸಲ ಹೋಟೆಲ್ಗೆ ಬಂದಲ್ಲ, ಸೀರೆ ಬಂದ ಒಂದು ಅಂಗಿ ಮೇಲೆ ಎತ್ತಿಬಿಟ್ಟೆ. ನೀವು ಬ್ಲಾಗ್ ಮಾಡಲಿ, ನೀವು ಲೈವ್ ಹೋಗಿರುತ್ತೆ. ಅವನಿಗೆ ಮನ ಮರಿದಿಲ್ಲ, ಅವನು ಎದ್ದು ತೋರಿಸ್ತಾನೆ. ಅವನು ತೋರಿಸ್ತಾನೆ ಸಾಕಲ್ಲ. ಇದು ಎಷ್ಟು ಕೆಜಿ ಅದನ್ನು ನೋಡು, ಅದೇ ಅಕ್ಕಿ ಜಾಸ್ತಿ. ಅದೆಂತ ಪೂರ ಕಟ್ ಮಾಡಿಟ್ಟಿಲ್ಲ ಅಷ್ಟು. 3 ಜನ ಸಾಕಾಗತ್ತ. ಮಧ್ಯಾಹ್ನ ಊಟಕ್ಕೂ ಅದೇ ಇವತ್ತು. ಮಧ್ಯಾಹ್ನ ಊಟಕ್ಕೆ ಅದೇ ಪಲಾವ್. ಊಟಕ್ಕದೆ ಸಂಜೆ ಊಟಕ್ಕದೆ. ಇದು ಇರಲಿ, ಇದು ಸ್ವಲ್ಪ ಸಾಕು ಇಷ್ಟೇ. ಅಷ್ಟು ಕಟ್ ಮಾಡಿ ತೆಗೆದಿರುತ್ತೆ. ಈಗ ಮೊನ್ನೆ ನನಗೆ ಕೊತ್ತಂಬರಿ ಇತ್ತು ಮಾರೆ, ನಾನು ಅದು ನೋಡಲಿಲ್ಲ. ಇಲ್ಲಿ ರಾಶಿ ಉಂಟು, ರಾಶಿ ಇಲ್ಲಿ ಎಲ್ಲಿ ಆ ಕಡೆ ಒಂದು ಬೈಕ್ ಟರ್ನ್ ಮಾಡಿದಾಗ ನೋಡಿ ಇಲ್ಲಿ ಒಂದು ಗ್ಯಾಂಗ್ ಉಂಟು. ಅಂದರ್ ಬಾರ ಉಂಟು. ಆಡ್ಲಿ ಬಿಡು. Perhaps
ಮತ್ತೆ ಹೆಂಗ್ ಮಾಡ್ತೀವಿ? ಈರುಳ್ಳಿ ಹಾಕೋದಿಲ್ಲ ನಾವು ಮಾಡೋ ಪಲಾವ್ ಈರುಳ್ಳಿ ನಾನು ಹಾಕಲ್ಲ. ಅದು ನೀನು ಹಾಕ್ತಿದ್ರೆ ಕಟ್ ಮಾಡ್ಕೊಡ್ತಾರೆ. ನೋಡಿ, ಪಲಾವ್ ತಿಂದ್ರೆ ಮತ್ತೆ ನಮ್ಮ ತುಳುನಾಡಲ್ಲಿ ಅಚ್ಚ ಕನ್ನಡದ ಬೈಯೋದಾದ್ರೆ ಬೇವರ್ಸಿ ಅಂತಾರಲ್ಲ, ಈ ಬೇವರ್ಸಿ ಮೂಜಿ ಕಾಸಿಲ್ಲ. ಮೂಜಿ ಕಾಸಿದ್ದಾರೆ ರಂಡೆ ಮಗಿ. ಅವ ನೀರಲ್ಲಿ ಕಟ್ ಮಾಡೋದು ನೋಡ್ರಿ. ವ್ಯವಸ್ಥೆ ಮೂಜಿ ಕಾಸಿದೆ ಎಲ್ಲ ರೆಡಿ ಆಗಿದೆ. ಒಬ್ನಿಗೊಂದು ಥರ ಹೆಸರು ಇಡ್ಬೇಕು ಮಾರ ನಾವಿಲ್ಲಿ ಯಾರಿಗೆ? 3 ಜನಕ್ಕೊಂದೊಂದು ಹೆಸರು. ನನಗೆ ಓಟಿದ್ದಲ್ಲ. ಎಲ್ಲಿದು? ಯಾಕೆ? ಇದು ಹೇಳಿದ್ರು ದೊಡ್ಡದು ಇದು ಹೇಳಿಲ್ಲ ದೊಡ್ಡದು ಒಂದು ದೊಡ್ಡ ನನ್ನ ಕೆಲಸ ಆಯ್ತು. ನಾನು ಮಾಡಿ ಅದೆಲ್ಲ ಮಾಡಿ ಇನ್ನೇನು ಬಿಟ್ಟು ಓಕೆ ಗೈಸ್ ಕಟ್ ಮಾಡ್ಕೊ. ನಮ್ಮ ಅಣ್ಣವರು ಮಾಡ್ತಾರೆ ಮತ್ತೆ ವಿಡಿಯೋ ಹಾಕ್ತೇನೆ ನಾನು ನಿಮಗೆ. ನಮ್ಮ ನೀವು ಕುಕ್ ಪಲಾವ್ ಗರಿಗಿರಿ ಪಲಾವ್. ನಾನು ತರಕಾರಿ ಕಟ್ ಮಾಡಿಕೊಟ್ಟೆ, ಅವನು ಪಲಾವ್ ಮಾಡುವವನು ನೋಡ. ಕೈ ರುಚಿ ಅಂತ ಇಲ್ಲ ಗಾಯ್ಸ್, ಜಸ್ಟ್ ಒಂದು ಮಿಲಿ ಪೌಡರ್. ವೆಜಿಟೇಬಲ್ ಪಲಾವ್. ಫಸ್ಟು ಎಣ್ಣೆ ಹಾಕೋದು, ಸಾಸಿವೆ, ಮತ್ತು ಆಮೇಲೆ ಕ್ಯಾರೆಟ್ ಬೀನ್ಸ್, ಈರುಳ್ಳಿ, ಮತ್ತು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡು ಗರ ಮಾಡಿ ಎಲ್ಲ ಆದಮೇಲೆ ನೀರು ಹಾಕಿ ಅಕ್ಕಿ ಹಾಕಿ ಆಯ್ತು ಸೆಟ್ ಮಾಡೋದು. ಟೀಕೆ ಸಲ್ವಾ ಪಲಾವ್ ರೆಡಿ ಆಗ್ತಾಯಿದೆ ಗೈಸ್, ನೋಡುವ ಹೇಗಾಗತ್ತೆ ಅಂತ. ಹೆಲೋ ಗೈಸ್, ಈಗ ನೋಡ್ಬೋದು ನೀವು ಪಲಾವ್ ರೆಡಿ ಆಗಿದೆ. ವಿಕ್ರಮ್ ಅಲ್ಲಿ ಕೂತಿದ್ದಾನೆ, ಅವನಿಗೆ ಉಪ್ಪಿನಕಾಯಿ ಇಲ್ಲ ಅಂದರೆ ಪಲಾವ್ ಸೇರಲ್ಲಂತೆ, ಉಪ್ಪಿನಕಾಯಿ ಹಾಕ್ಕೊಳ್ತಿದ್ದಾನೆ. ನೋಡುವ ಪಲಾವ್ ತಿಂದು ಹೇಗಿದೆ. ನಮ್ಮ ಗೌತಮ್ ಅವರು ಅಡುಗೆ ಭಟ್ಟರು, ಇವತ್ತಿನ ಪಲಾವ್ ರೆಸಿಪಿಯ ಜಾದೂಗಾರ. ಈಗ ತಿನ್ನುವ ಗೈಸ್, ಪಲಾವ್ ರೆಡಿಯಾಗಿದೆ. ಬಿಸಿ ಇದೆ, ಸಿಕ್ಕಾಪಟ್ಟೆ ಬಿಸಿ ಇತ್ತು ಗೈಸ್, ಬಿಸಿ ಬಿಸಿ ಇದೆ ಗೈಸ್ ತಿನ್ನಲಿಕ್ಕೆ. ಈಗ ತಾನೇ ಇಳಿಸಿದೆ ಅಷ್ಟೇ ಅಲ್ವಾ. ಚೆನ್ನಾಗಿದೆ ಪಲಾವು, ಒಳ್ಳೆ ಆಗಿದೆ. ಪಲಾವ್ ಸಹ ಒಳ್ಳೆ ಆಗಿತ್ತು, ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಷ್ಟೇ, ತೊಂದರೆ ಇಲ್ಲ. ಫಸ್ಟ್ ಟೈಮ್ ಮಾಡಿರೋದಲ್ಲ, ತೊಂದರೆ ಇಲ್ಲ, ಒಳ್ಳೆ ಆಗಿದೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಗೈಸ್. ಟಾಟಾ, ಬಾಯ್ ಬಾಯ್, ಸಿಯಾ. ಓಕೆ ಬಾಯ್.